ಹಿಂದೆ ಭಾರಿ ಚರ್ಚೆಗೀಡಾಗಿದ್ದ ಶಿವಮೊಗ್ಗದ ಈದ್ಗಾ ಮೈದಾನ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದರ ಬಗ್ಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಮಾತನಾಡಿದ್ದು, ಮೈದಾನ ನಮ್ಮದು ಎಂದು ವಕ್ಫ್ ಫೇಕ್ ಸರ್ಟಿಫಿಕೇಟ್ ನೀಡಿದೆ ಎಂದು ಈಶ್ವರಪ್ಪ ಆರೋಪಿಸಿದ್ದಾರೆ. ದಾಖಲೆಗಳನ್ನು ಹಿಡಿದು ಪ್ರದರ್ಶಿಸಿದ ಈಶ್ವರಪ್ಪ ಇದರ ಬಗ್ಗೆ ಜುಲೈ 21ಕ್ಕೆ ಶಿವಮೊಗ್ಗ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮುಸಲ್ಮಾನರು ನಮಾಜ್ ಮಾಡುವ ಜಾಗ ಆಗಿದ್ದು ಕಂದಾಯ ಮಾಫಿ ಮಾಡಲಾಗಿರುತ್ತೆ ಅಂತಂದ್ಕೊಂಡು ಕೂಡ ಅದರಲ್ಲಿ ಬರೆದಿದ್ದಾರೆ ಫೇಕ್ ಡಾಕ್ಯುಮೆಂಟಲ್ಲಿ. ಎಲ್ಲಿಂದ 66ರಿಂದ ಈಚೆಗೆ 75ರ ತನಕ ಮಾಡಿದ್ದಾರೆ. 66 ಮುಂಚೆನೂ ಇಲ್ಲ, 75ರಿಂದ ಈಚೆನೂ ಇಲ್ಲ. ಆ ಫೇಕ್ ಡಾಕ್ಯುಮೆಂಟ್ ಕೂಡ ಅವ್ರ ಹತ್ರ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ ಪ್ರಶ್ನೆ ಉದ್ಭವನೇ ಆಗಲ್ಲ. ಈ ಜಾಗ ಕಾರ್ಪೊರೇಷನ್ ಜಾಗ ಅಂತ ಅಂದ್ಕೊಂಡು ಅನೇಕ ದಾಖಲೆಗಳ ಸಮೇತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಕಮಿಷನರಿಗಾಗಲೇ ಸಾಕಷ್ಟು ಸರಿ ಕೊಟ್ಟಿದ್ದೇವೆ. ರಾಷ್ಟ್ರಭಕ್ತ ಬಳಗದಿಂದ ಈಗಾಗಲೇ ನಾವು ಪ್ರಮುಖ ದಾಖಲೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೊಟ್ಟ ಆದಮೇಲೂ ಕೂಡ ಸದರಿ ಜಾಗ ಖಾತೆಯನ್ನು ನಿಯಮಬಾಹಿರವಾಗಿ ವಕ್ಫ್ ಹೆಸರಿಗೆ ಮಾಡಿದ್ದನ್ನು ಪ್ರಶ್ನಿಸಿ ಪುನರ್ ಪರಿಶೀಲಿಸುವಂತೆ ದಿನಾಂಕ 10/11/20 ಅರ್ಜಿ ಸಲ್ಲಿಸಾಗಿದ್ದರೂ ಕೂಡ ಪಾಲಿಕೆ ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲೆ ಮೆಟ್ಟಲೇರಿದ್ದು, ಅದರ ಡೀಟೇಲ್ ಎಲ್ಲ ಯಾವ ಕೇಸ್ ನಂಬರ್ ಎಲ್ಲ ಇದೆ. 22/5/25 2 ತಿಂಗಳ ಕೆಳಗೆ 22/5/25 ಆದೇಶದಲ್ಲಿ ಉಚ್ಚ ನ್ಯಾಯಾಲಯ ಸದರಿ ಜಾಗದ ಹಕ್ಕುದಾರಿಕೆಯ ದಾಖಲಾತಿಗಳನ್ನು 8 ವಾರದ ಒಳಗೆ ಪರಿಶೀಲಿಸಬೇಕೆಂದು ಮಾನ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದು, ನ್ಯಾಯಾಲಯ ಕೊಟ್ಟ ಅವಧಿಯು 17/7/25ಕ್ಕೆ ಮುಗಿದಿರುತ್ತದೆ. ಮೊನ್ನೆ ಮುಗಿದಿರುತ್ತದೆ. ಈ ಹಿಂದೆ ಸಲ್ಲಿಸಿದ್ದ ದಾಖಲೆಗಳಲ್ಲದೆ 1/7/25 ಮಾನ್ಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದ ಕಾನೂನು ವಿಭಾಗದಿಂದ ನಮ್ಮ ವಾಗೇಶ್ ಅವರ ನೇತೃತ್ವದಲ್ಲಿ, ಅಡ್ವೊಕೇಟ್ ಅವರ ನೇತೃತ್ವದಲ್ಲಿ ಅವರು ಹೋಗಿ ಹೆಚ್ಚುವರಿ ದಾಖಲೆಗಳನ್ನು ಕೂಡ ಕೊಟ್ಟು ಬಂದಿದ್ದೇವೆ. ಇದು ನಿಮಗೂ ಕೂಡ ಕೊಟ್ಟಿದೆ. ಇದ್ರದ್ದೆಲ್ಲವೂ ನಿಮಗಾಗಲೇ ಹಿಂದೆ ಕೊಟ್ಟಿದೆ. ಈಗ ಹೊಸದಾಗಿ ಇವರೇನು ದಾಖಲೆಗಳನ್ನು ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿದ್ದಾರೆ, ಅದನ್ನು ಜೊತೆಗೆ ನಾವು ಅದೇನು ಗೆಜೆಟ್ ನೋಟಿಫಿಕೇಷನ್ ಏನಾಗಿದೆ, ಅದು ಗೆಜೆಟ್ ನೋಟಿಫಿಕೇಷನ್ನಲ್ಲೂ ಕೂಡ ಚೆಕ್ ಬಂದೇ ಇಲ್ಲದೆ ಇರೋದು, ಎಲ್ಲ ಅಂಶಗಳನ್ನು ಕೂಡ ದಾಖಲೆಗಳ ಸಮೇತ ಈಗಾಗಲೇ ನಾನು ಮಾತಾಡಿದ್ದೇನೆ. ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ಮತ್ತೊಂದು ಮೆಮೊರಾಂಡಮ್ ತಗೊಂಡು ಕೊಡ್ತಾ ಇದ್ದೇವೆ. ಅದನ್ನು ಈ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಮತ್ತು ಅದೇನು ಕಾನೂನು ಬಾಹಿರವಾಗಿ ಮುಸಲ್ಮಾನರು ಖಾತೆ ಮಾಡಿಸ್ಕೊಂಡಿದ್ದಾರೆ ಅದನ್ನು ರದ್ದು ಮಾಡಬೇಕು ಮತ್ತು ಈ ಅಕ್ರಮದಲ್ಲಿ ಶಾಮೀಲಾಗಿರೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಒತ್ತಾಯ ಮಾಡೋ ದಿಕ್ಕಿನಲ್ಲಿ ನಾವು ನಾಡಿದ್ದು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಈಗಾಗಲೇ ನಾನು ಕಾರ್ಪೊರೇಷನ್ ಕಮಿಷನರ್ ಮಾಯನಗೌಡರು ಮಾತಾಡಿದ್ದೀನಿ. ಬನ್ನಿ ನಿಮ್ದು ಏನೇನು ಡಾಕ್ಯುಮೆಂಟ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ. ಹಿಂದಿದ್ದಂಥ ಕಮಿಷನರಿಗೆ ಕವಿತಾವ್ರಿಗೂ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ದಾಖಲೆಗಳೆಲ್ಲ ಗಮನಿಸಬೇಕು. ನ್ಯಾಯಬದ್ಧವಾದ ಒಂದು ತೀರ್ಪನ್ನು ಅವರು ವ್ಯವಸ್ಥೆ ಮಾಡಬೇಕು. ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಬಾರ್ದು. ಮುಸಲ್ಮಾನರ ಪರವಾಗಿ ಅನೇಕರು ಪ್ರಯತ್ನ ನಡೆಸಬಹುದು. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಯಾವುದೇ ವ್ಯಕ್ತಿಗಳಿರ್ಬೋದು, ಅವರು ಸಂತೃಪ್ತಿ ಪಡಿಸೋ ದಿಕ್ಕಿನಲ್ಲಿ ಪ್ರಭಾವವನ್ನು ಕಮಿಷನರ್ ಮೇಲೆ ಬೀರಿ ಕಾನೂನನ್ನು ಮೀರಿ ಆ ಜಾಗವನ್ನು ಕಾರ್ಪೊರೇಷನಿಂದ ತಪ್ಪಿಸೋಂಥ ಪ್ರಯತ್ನ ಮಾಡಿದ್ರೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ. ಹಿಂದೂ ಸಮಾಜ ಶಾಂತಿಯಿಂದ ಕಾನೂನುಬದ್ಧವಾಗಿ ನಾವು ಇವಾಗಿನ ತನಕ ಕೂಡ ಎಲ್ಲ ದಾಖಲೆಗಳನ್ನು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾವು ತಲುಪಿಸಿದ್ದೇವೆ. ಸೋಮವಾರ ಮತ್ತೆ ಹೋಗಿ ಕಾರ್ಪೊರೇಷನ್ ಕಮಿಷನರಿಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಮತ್ತೆ ಕೊಡೋರಿದ್ದೇವೆ. ಅವರು
ಅಂತಿಮವಾಗಿ ಅವರ ವರದಿಯನ್ನು ಈಗಾಗಲೇ 2 ಹಿಯರಿಂಗ್ ಎಲ್ಲರ ಹತ್ರ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ನಾವು ಕೂಡ ಕೊಡ್ತೇವೆ. ಇದನ್ನು ಪೂರ್ಣ ಪರಿಶೀಲನೆ ಮಾಡಿ ಯಾವ ಈ ಖಾತೆ ಅಲ್ಲಿ ಅಕ್ರಮವಾಗಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಮತ್ತು ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಆ ಆಸ್ತಿಯನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಇದು ನಮ್ಮ ಒತ್ತಾಯ. ಈ ವಿಚಾರದಲ್ಲಿ ಏನಾದರೂ ಕೂಡ ಯಾರಾದರೂ ಕೂಡ ಪ್ರಭಾವ ಬೀರಿ ಅಥವಾ ಅವ್ರ ಮೇಲೆ ಏನಾದ್ರು ಆಮಿಷ ಒಡ್ಡಿ ಅದೇನಾದ್ರು ಅನ್ಯಾಯ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ರೆ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿ ಆ ಜಾಗವನ್ನು ಕಾರ್ಪೊರೇಷನ್ 100% ಉಳಿಸ್ಕೋತೇವೆ. ಈ ತೀರ್ಮಾನವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ದಿಕ್ಕಿನಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು,